ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ. ನಾನು ಆಗಿದ್ದೀರಾ ಅಂತ ಹೇಳ್ತಿಲ್ಲ, ಅನ್ಕೋತಿದ್ದೀನಿ. ನಾನು ಅನ್ಕೊಂಡಿರೋದನ್ನ ಸುಳ್ಳು ಮಾಡಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು. ಆ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೀವು ಮಾತಾಡಿ. ಈ ಮೀಡಿಯಾದವರು ಕರೆಕ್ಟ್ ಆಗಿ ಸುದ್ದಿಯನ್ನ ಮಾಡ್ತವ್ರೆ, ಅಪ್ಪನ್ ಗುಟ್ಟಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ, ಆಯ್ತಾ? ನಾನು ದುಡ್ಡನ್ನ ಕೇಳಿರೋದು, ನಾನು ಗುರೂಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು, ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ, ಆಯ್ತಾ? ಆನಂದ್ ಗುರೂಜಿ ಅವರು ನಿಜವಾಗ್ಲೂ ಗುರೂಜಿ, ಹಂಗೆ ಆನಂದ್ ಗುರೂಜಿ ಅವರೇ, ಯಾಕಂದ್ರೆ ನಾನು ಈ ತರ ಹೇಳಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಪ್ರೂವ್ ಮಾಡ್ಲೇಬೇಕು. ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದ್ ಮಾತನ್ನ ಹೇಳ್ತಿದೀನಿ. ನೀವು ಗಂಡ್ಸೇ ಆಗಿದ್ರೆ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವ್ ಅದನ್ನ ಪ್ರೂವ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನೇ ಅಲ್ಲ, ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ, ಆನಂದ್ ಗುರೂಜಿ ಅಷ್ಟೇ. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಿದ್ದಾರೆ, ಅವ್ರ ಬಾಯನ್ನ ಮುಚ್ಚೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ, ಆಯ್ತಾ? ಇನ್ ಮುಂದೆ ಇದು ಪಿಕ್ಚರ್, ಇವಾಗಿನ್ನು ಪಿಕ್ಚರ್ ಶುರುವಾಗಿದೆ. ಈಗ ಗುರೂಜಿ ಅವರು ಬೇರೆ ಬೇರೆ ಮೀಡಿಯಾಗಳು ಈಗ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಬಟ್ ದಿ ಎಂಡ್ ಅನ್ನ ನಮ್ಮ ಸಾಮ್ರಾಟ್ ಟಿವಿ ಮಾಡುತ್ತೆ, ಹಾಗೆ ನಾನ್ ಮಾಡ್ತೀನಿ ಸ್ಪೆಷಲಿ, ಆಯ್ತಾ? ನಾನ್ ಮಾಡ್ತೀನಿ. ಯಾಕಂದ್ರೆ ಅವರು ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಅಲಿಗೇಷನ್ ಬರೋ ತರ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಆಗ್ತಿರುವಂತದ್ದು. ಹಳೆ ಕೇಸ್ನಲ್ಲೂ ಹಂಗೆ ಆಯ್ತು. ಸತ್ಯನ ಯಾರೂ ಕೂಡ ಎತ್ತಿ ತೋರಿಸ್ಲಿಲ್ಲ, ಬರೀ ಸುಳ್ಳನ್ನ ಎತ್ತಿ ತೋರಿಸಿದ್ರು. ಅದ್ರ ಬಗ್ಗೆ ನಾನು ಮಾತಾಡೋದಿದೆ. ಯಾಕಂದ್ರೆ ಈಗಾಗಲೇ ನಮ್ದು 3 ಕೇಸ್ಗಳು ಕ್ವಾಶ್ ಆಗಿದೆ, ಇನ್ 2 ಕೇಸ್ ಇದೆ. ಹಾಗಾಗಿ ನಾನು ಏನೂ ಮಾತಾಡದೆ ಸುಮ್ಮನೆ ಇದ್ದೀನಿ. ಬಟ್ ನಾನು ಮಾತಾಡ್ತೀನಿ ಈ ಒಂದು ವಿಷಯದ ಬಗ್ಗೆ. ಹಾಗೆ ಎಲ್ಲಾ ಮೀಡಿಯಾಗಳು, ಆಯ್ತಾ, ಯಾವ್ಯಾರು ಸುದ್ದಿಗಳನ್ನ ಮಾಡಿದ್ದಾರೆ ನನ್ನ ಬಗ್ಗೆ, ಆ ಮೀಡಿಯಾಗಳು ಎಂತ ಕಚಡ ಮೀಡಿಯಾಗಳು ಅಂತ ಹೇಳಿ ನಂಗೆ ಅನಿಸ್ತಾ ಇದೆ ಇವತ್ತಿಗೆ.